ಹಾಯ್ ಫ್ರೆಂಡ್, ನಮಸ್ತೆ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಗಣೇಶನ ವಿಸರ್ಜನೆ ಐತೆ ಅಂದ್ಬಿಟ್ಟು ನನ್ನ ಹೆಂಡ್ತಿ ಹೋಗೋಣ ನೋಡೋಕ್ಕೆ ಬನ್ನಿ ಅಂತ ಕರೆದು. ನಾನು ಬರಲ್ಲ ಅಂತ ಅಂದೆ, ಆದರೂ ಬಿಡಲಿಲ್ಲ. ನಮ್ಮ ಕಾರೋದಲ್ಲಿ ಸ್ಪೆಷಲ್ಲು ತುಂಬ ಚೆನ್ನಾಗಿ ಗಣೇಶನ ಬಿಡ್ತಾರೆ, ಬನ್ನಿ ಅಂತ ಅಂದ್ಲು. ಅದಕ್ಕೆ ಆಯಿತು ನಡಿ, ರೆಡಿಯಾಗಿ ಹೋಗೋಣ ಅಂತ ರೆಡಿಯಾಗಿ ಹೊಲ್ಟು. ರೆಡಿಯಾಗಿ ಆಚೆ ಬಂದವರು ಎಂಟ್ರೆನ್ಸ್ಗೆ ಸಿಕ್ತು ಗಣೇಶ. ಯಪ್ಪ, ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಯಾಕೆಂದರೆ ಆ ಥರ ಇದೆ, ನೋಡ್ಗುರು ಯಾವ ಥರ ಇದೆ ಅಂತ. ಗುರು ಅಲ್ಲಿಂದ ಬಂದಿದ್ದೆ ನಾವು ಕಾರವಾರ ಸಿಟಿಗೆ ಬಂದು ನಾವು ನಾರ್ಮಲಾಗಿ ಜನ ಇರ್ತಾರೆ ಅನ್ಕೊಂಬಂದು. ಆದರೆ ಈ ಜನ ನೋಡಿ ನಮಗೆ ಶಾಕ್ ಆಯಿತು ಗುರು. ಯಾಕೆ ಅಂದರೆ ಕಾರವಾರದಲ್ಲಿ ಗಣೇಶನ ಬಿಡೋದೇ ಒಂದು ದೊಡ್ಡ ಉತ್ಸವ ರೀತಿ ಇತ್ತು. ಏನಂದರೆ ಪ್ರತಿಯೊಂದು ಅಂಗಡಿನೂ ಕ್ಲೋಸು ಕಾರವಾರದಲ್ಲಿ. ಅಂದರೆ ಮೇನು ಸರ್ಕಲ್ ಇದೆಯಲ್ಲ ಅಲ್ಲಿ ಗುರು, ಅಕ್ಕಪಕ್ಕ ಅಂಗಡಿಗಳು ಎಲ್ಲ ಪ್ರತಿಯೊಬ್ಬರೂ, ಮುಸ್ಲಿಮ್ಸ್ ಆಗಿರ್ಬೋದು, ಸೇಟು ಆಗಿರ್ಬೋದು, ನಮ್ಮ ಹಿಂದೂಗಳಾಗಿರ್ಬೋದು, ಪ್ರತಿಯೊಂದು ಅಂಗಡಿನೂ ಬಂದೆ. ಒಂದು ಅಂಗಡಿನೂ ಓಪನ್ ಇರಲಿಲ್ಲ, ಆ ಥರ ಕ್ಲೋಸ್ ಮಾಡಿದರು. ನಾವು ನಾರ್ಮಲಾಗಿರುತ್ತೆ ಕಾರವಾರದಲ್ಲಿ ಮಾಮೂಲಿ ಗಣೇಶನ ಬಿಡೋದು ಅಂತಂದರೆ ನೋಡಲ್ಲಿ ಮೇಲ್ಗಡೆ ಟಾಪಲ್ಲಿ ಮೆಟ್ಲು ಮೇಲೆ ಎಲ್ಲ ಕಡೆನೂ ನಿಂತಿದ್ರು ಗುರು. ನಾವು ಅಲ್ಲಿ ಹೋದಾಗ 5:30 6 ಗಂಟೆ ಆಗಿತ್ತು. ನಾವು ಈಗ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿದ್ದು. ನಾವಂತ ಅಲ್ಲ ಗುರು, ಎಷ್ಟು ಜನ ನಿಂತಿದ್ದಾರೆ ನೋಡಿ. ಕಾರವಾರದಲ್ಲಿ ಗಣೇಶನ ಬಿಡೋದೇ ಒಂದು ಉತ್ಸವ, ತುಂಬ ಚೆನ್ನಾಗಿರುತ್ತಂತೆ. ಅದು ನಮಗೆ ಗೊತ್ತಿರಲಿಲ್ಲ, ನಾನು ಹೆಂಡ್ತಿ ಹೇಳಿದ್ದು. ಅದಕ್ಕೆ ನೋಡೋಣ ಅಂತ ನಾವು ಬಂದಿದ್ದೆ, ಇಲ್ಲಾಂದ್ರೆ ಮನೇಲಿ ಆರಾಮಾಗಿ ಮಲ್ಕೊತಿದ್ದೆ ನಾನು ಗುರು. ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಕಾರವಾರದಲ್ಲಿ ಗುರು ಒಂದೇ ದಿನ 10 ರಿಂದ 12 ಗಣೇಶ ಹೋಗುತ್ತಂತ ಇಲ್ಲಿ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿಂತ ಒಬ್ಬರು ಹೆಚ್ಚು. ಯಾತ್ರಲ್ಲಿ ಅಂತಂದರೆ ಇಲ್ಲಿ ಡಿ ಜೆ ಹಾಕ್ತಾರೆ, ತೋರಿಸ್ತೀನಿ. ಅದನ್ನು ನೋಡೋಕ್ಕೆ ಅಂತಲೇ ನಾವು ಬಂದಿದ್ದೀವಿ ನೋಡಿ, ನಮ್ಮ ಫ್ಯಾಮಿಲಿ ಗುರು. ಇದು ಫಸ್ಟ್ ಗಣೇಶ ಬಂದಿದ್ದು ನಾವು ನೋಡಿದ್ದು. ನೋಡು ಮೊದಲನೇ ಎಂಟ್ರಿಗೆ ನೋಡಿ ಗುರು, ಇದು ಮೊದಲನೇ ಗಣೇಶ. ಇದು ಸಿಂಪಲ್ಲಾಗಿ ಬಂತು, ಆದರೆ ಹಿಂದಗಡೆ ಲೈಟ್ ನೋಡಿ ಕಾಣ್ತೈತೆ, ಅದು ಹತ್ರಕ್ಕೆ ಬಂದಾಗ ತೋರಿಸ್ತೀನಿ. ನೋಡಿ ಗುರು, 2 ಕಣ್ಣು ಸಾಲದು ಗುರು ಈ ಥರ ಗಣೇಶನ ನೋಡೋಕ್ಕೆ. ಒಬ್ರಿಗಿಂತ ಒಬ್ಬರು ಜಾಸ್ತಿ ಅಂತ ಇಲ್ಲಿ ಕುಣಿಸೋದು. ಆದರೆ ಇದು ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಏರಿಯಾದಲ್ಲಿ ನಾನಿದ್ದೀನಲ್ಲ, ಆ ಏರಿಯಾದಲ್ಲೂ ತುಂಬ ಚೆನ್ನಾಗಿ ಕುಣಿಸಿದ್ದಾರೆ ಗಣೇಶನ. ಅದು ಈ ಗಣೇಶನ ನೋಡಿ, ಇದು ನಮ್ಮ ಏರಿಯಾದ್ದು ಗಣೇಶ. ಆದ್ರೂ ಇದು ತುಂಬ ಚೆನ್ನಾಗಿ ಕುಣಿಸಿದ್ದಾರೆ, ಚೆನ್ನಾಗಿತ್ತು ಗುರು. ಇನ್ನೊಂದು ವಿಶೇಷ ಏನಂತ ಅಂದರೆ 11 ವರ್ಷದಿಂದ ಅವ್ರು ಗಣೇಶನ ಕುಣಿಸ್ತಿದಾರಂತೆ. ಒಂದು ಜಗಳ ಇಲ್ಲ, ಒಂದು ಏನು, ಈಗ ನಿಮಗೆ ಗೊತ್ತಲ್ಲ, ಒಂದು ವರ್ಷ ಕುಣಿಸಿದ್ರೆ ಇನ್ನೊಂದು ವರ್ಷಕ್ಕೆ ಜಗಳ ಆಡ್ಕೊಂಡು ಹೊಂಟೋಗಿರ್ತವೆ ಆ ಥರ. ಆದರೆ ಪ್ರತಿ ವರ್ಷವೂ ಇವರು ಈ ಥರ ಡಿ ಜೆ ತರಿಸಿ ಈ ಥರ ಮಾಡಿ ತುಂಬ ಗ್ರ್ಯಾಂಡಾಗಿ ಬಿಡೋದೇ ಅದ್ಭುತ. ಅವರು ಬಿಡೋದನ್ನೇ 2 ಕಣ್ಣು ಸಾಲದು ನೋಡೋಕ್ಕೆ, ಆ ಥರ ಇತ್ತು. ಫೈನಲಾಗಿ ಎಲ್ಲ ಗಣೇಶನೂ ಬಂತು. ಒಂದು ಸರ್ಕಲಲ್ಲಿ ನಿಲ್ಲಿಸಿ ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸಖತ್ತಂದ್ರೆ ಸಖತ್. ನಾನು ಈ ಥರ ಡ್ಯಾನ್ಸ್ ಮಾಡೋದು ಮತ್ತು ಈ ಥರ ಡಿ ಜೆ ಹಾಕೋದನ್ನ ನಾನು ನೋಡಿರಲಿಲ್ಲ ಗುರು. ನಾನು ಬೆಂಗಳೂರಲ್ಲೂ ನೋಡಿರಲಿಲ್ಲ ಈ ಥರ ಕ್ರೇಜ. ತುಂಬ ಅದ್ಭುತ, ಸಖತ್ತಾಗಿತ್ತು ಗುರು. ಫೈನಲಾಗಿ ಎಲ್ಲ ಗಣೇಶನು ಬಂದು ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ, ನಮ್ಮ ಕಡೆ ಕೆರೆ, ಕಟ್ಟೆ, ಬಾವಿ ಈ ಥರ ಬಿಡ್ತಾರೆ. ಆದರೆ ಇಲ್ಲಿ ಸಮುದ್ರ ಹತ್ರ ಇರೋದ್ರಿಂದ ಸಮುದ್ರಕ್ಕೆ ಬಿಡ್ತಾರೆ. ಅದರಿಂದ ಎಲ್ಲ ಸಮುದ್ರ ಹತ್ರ ಹೋಗೋದು ಅಂದ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.